ಒಂದು ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ. ಈಗ ಸರ್ಕಾರಕ್ಕೆ ಇವರಿಗೆ ಹೇಳೋರು ಯಾರು? ಎಲ್ಲ ಎಂಪಿಗಳು ಯಾರು ಮಾತಾಡ್ತಾ ಇಲ್ಲಲ್ಲ. ಸಾಮಾನ್ಯ ಜನ ಏನ್ರು ಮಾಡ್ಬೇಕು ಹೇಳಿ ಅಲ್ವಾ? ದಿನ ದುಡಿಯೋರು. ಸರ್ಕಾರ ನಡೆಸುವಾಗ ಎಲ್ಲಾನು ಇರುತ್ತೆ, ಕೆಲವೊಮ್ಮೆ ಜಾಸ್ತಿ ಮಾಡ್ಬೇಕಾಗುತ್ತೆ, ಕೆಲವೊಮ್ಮೆ ಕಮ್ಮಿ ಮಾಡ್ಬೇಕಾಗುತ್ತೆ. ಆತರ ಈ ವಿಷಯನ ಕೇಂದ್ರ ಸರ್ಕಾರಕ್ಕೆ ಹೇಳಕ್ಕಾಗಲ್ಲ, ರಾಜ್ಯ ಸರ್ಕಾರಕ್ಕೆ ಹೇಳಕ್ಕಾಗಲ್ಲ. ಅಲ್ಲಿ ಯುದ್ಧ ಆಗ್ತಾ ಉಂಟು, ಮಧ್ಯಪ್ರದೇಶ ಯುದ್ಧ ಆಗ್ತಾ ಉಂಟು ಅಂತ ಹೇಳಿ ಇಲ್ಲಿ ಏಕಾಏಕಿ ಪೆಟ್ರೋಲಿಗೆ ದಿನಕ್ಕೆ 3-4 ಸರ್ತಿ ಏರಿಸಿದ್ರೆ ಇದು ಹೇಗೆ? ಇದು ಕಾನೂನು ಇದು? ವಿಶ್ವಗುರು ಅಂತ ಬೇರೆ ಕಡೆ ಆಚೆ ಈಚೆ ಓಡಾಡ್ತಾ ಇರ್ತಾರೆ, ಮೆಲೋನಿಗೆ ಮೆಲೋಡಿಯನ್ನ ಕೊಡ್ತಾರೆ. ಒಂದು ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ. ಒಂದು ಸ್ವಲ್ಪನೂ ಜನರ ಮೇಲೆ ಕಾಳಜಿ ಇಲ್ಲ. ಯಾವುದೇ ರೀತಿಯಲ್ಲಿ ಬಡವರ ಮೇಲೆ, ದೀನ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಅಥವಾ ಯಾರು ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯಲ್ಲಿ ಕಾಳಜಿ ಇಲ್ಲ. ವಿಶ್ವಗುರು ಅಂತ ಬೇರೆ ಕಡೆ ಆಚೆ ಈಚೆ ಓಡಾಡ್ತಾ ಇರ್ತಾರೆ, ಮೆಲೋನಿಗೆ ಮೆಲೋಡಿಯನ್ನು ಕೊಡ್ತಾರೆ. ಆದರೆ ಯಾವುದೇ ರೀತಿಯಲ್ಲಿ ಇಲ್ಲಿ ಮಕ್ಕಳ ಮೇಲೆ ಅಥವಾ ವಿದ್ಯಾರ್ಥಿಗಳ ಮೇಲೆ ಅಥವಾ ಯಾರೆಲ್ಲರೂ ದಿನನಿತ್ಯವಾಗಿ ಕೆಲಸಕ್ಕೆ ಹೋಗ್ತಾರೆ ಅವರಿಗೆ ತುಂಬ ಕಷ್ಟ ಆಗ್ತಾ ಉಂಟು. ಈ ಚುನಾವಣೆಯಾದ ಸಂದರ್ಭದಲ್ಲಿ ಜನರಿಗೆ ಕೇವಲ ಮಂಗ ಮಾತ್ರ ಮಾಡುವುದನ್ನು ಬಿಟ್ಟು ಯಾವುದೇ ರೀತಿಯಲ್ಲಿ ಅವರಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡ್ಬೋದು, ಯಾವ ರೀತಿಯಲ್ಲಿ ಡೆವಲಪ್ಮೆಂಟನ್ನು ಮಾಡ್ಬೋದು ಅದರ ಬಗ್ಗೆ ಮಾತಾಡೋದಿಲ್ಲ. ಯಾರಾದರೂ ಪ್ರಶ್ನೆಗಳನ್ನು ಕೇಳಿದರೆ ಅವರನ್ನು ಆ್ಯಂಟಿ ನ್ಯಾಷನಲ್ ಅಂತ ಹೇಳ್ತಾರೆ. ಅದರಿಂದ ತುಂಬ ಕಷ್ಟಗಳ ಅನುಭವಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರ ಒಂದು ಸ್ವಲ್ಪ ಆದರೂ ಗಮನವನ್ನು ಕೊಟ್ಟು ಸರಿಯಾದ ಒಂದು ಮಿನಿಸ್ಟ್ರಿಯಲ್ಲಿ ಯಾರಿಗೆಲ್ಲ ಸರಿಯಾಗಿ ಜವಾಬ್ದಾರಿ ಉಂಟು ಅವರಿಗೆ ಮಿನಿಸ್ಟ್ರಿಯನ್ನು ಕೊಟ್ಟು ಇದಕ್ಕೆ ಒಂದು ಪರಿಹಾರವನ್ನು ತರಬೇಕು. ನೆರೆಕರೆಯ ರಾಷ್ಟ್ರಗಳನ್ನು ನೋಡಿ ಯಾವ ರೀತಿಯಲ್ಲಿ ತೈಲ ಮಾರ್ಕೆಟಿನಲ್ಲಿ ರೇಟ್ ಜಾಸ್ತಿ ಆದರೂ ಸಹ ಅವರು ಕಮ್ಮಿಯಲ್ಲಿ ಮಾರ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನಮಗೂ ಒಂದು ಸ್ವಲ್ಪ ಅನುಕೂಲವನ್ನು ಮಾಡಿಕೊಡ್ಬೇಕಂತ ನಾನು ಕೇಳಿಕೊಳ್ತೀನಿ. ಏನು ನಿನ್ನೆಯನ್ನು ನಿರೀಕ್ಷೆ ಮಾಡೋದು? ನಾವು ಇದರ ಮುಂಚೆ ಕೂಡ ಅವರ ಪ್ರೋಗ್ರೆಸ್ ರಿಪೋರ್ಟನ್ನು ನೋಡಿದ್ದೇವೆ. 0 ಡೆವಲಪ್ಮೆಂಟ್, ತುಂಬ ರೇಟ್ ಜಾಸ್ತಿ ಆಗ್ತಾ ಉಂಟು. 65 ರೂಪಾಯಿ ಇದ್ದದ್ದು ಈಗ 103, 108, 112, 121 ಆದದ್ದು ಕೂಡ ಉಂಟು. ಇದನ್ನೆಲ್ಲ ನೋಡುವಾಗ ಯಾವುದೇ ರೀತಿಯಲ್ಲಿ ಕಮ್ಮಿ ಆಗೋದು ಕಾಣುವುದಿಲ್ಲ. ಮತ್ತು ಇದರ ಮುಂಚೆ ಕೂಡ ಒಂದು ಡಿಮಾನಿಟೈಸೇಷನ್ ಮಾಡುವಾಗ ಮತ್ತು ಬೇರೆ ಬೇರೆ ಕಾನೂನುಗಳನ್ನು ತರುವಾಗ ಇದರ ಬಗ್ಗೆ ಯೋಚಿಸಬೇಕಾಗಿತ್ತು. ಆಗ ಮಾಡಿದ ಎಲ್ಲ ಪಾಪಗಳನ್ನು ಈಗ ನಾವು ಅನುಭವಿಸ್ತಿದ್ದೇವೆ. ಕ್ರೈಸಿಸ್ ನಮ್ಮ ಕಡೆ, ನಮ್ಮಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶದಲ್ಲಿ ಕೂಡ ಜಾಸ್ತಿ ಆಗಿದೆ. ಸಿನ್ಸ್ ಲಾಸ್ಟ್ ಕೆಲವು ವರ್ಷದಿಂದ ಏನು ಚೇಂಜಸ್ ಇರಲಿಲ್ಲ ಪ್ರೈಸಲ್ಲಿ. ಕೆಲವು ಸರಿ ಏನಾಗ್ತದೆ, ನಮಗೆ ಬೇಕಾದಷ್ಟು ಆಯಿಲ್ ಬರದೇ ಇದ್ದಾಗ ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಲಿಕ್ಕೆ ಆಗದೇ ಇದ್ದಾಗ ಟ್ಯಾಕ್ಟಿಕ್ಸ್ ಇರ್ಬೋದು, ಬಟ್ ಸ್ಟಿಲ್ ದೇ ಟ್ರೈ ಟು ಮೇಂಟೈನ್ ದ ಲೋವರ್ ಪ್ರೈಸ್. ಲೋವರ್ ಅಂತ ಹೇಳೋದಿಲ್ಲ, ಸೇಮ್ ಪ್ರೈಸ್ ಓವರ್ ದ ಇಯರ್ಸ್. ನಮ್ಮಲ್ಲಿ ಮಾತ್ರ ಅಲ್ಲ, ನೀವು ಬೇರೆ ಬೇರೆ ದೇಶದ್ದು ಕೂಡ ಅಬ್ಸರ್ವ್ ಮಾಡಿದರೆ ತುಂಬ ಕಡೆ ಪೆಟ್ರೋಲ್ ಪ್ರೈಸಸ್ ಎಲ್ಲ ಚೇಂಜಸ್ ಆಗಿದೆ. ಸೊ ಅದು ಪೊಲಿಟಿಕಲ್ ಸ್ಟ್ರಾಟಜೀಸ್ ಇರೋದಿಲ್ಲ ಅಂತ ಹೇಳೋದಿಲ್ಲ, ಮೊದಲೇ ಮಾಡ್ಬೋದಿತ್ತೇನೋ. ಬಟ್ ಏನಂತ ಹೇಳಿದರೆ ಈ ಸಂದರ್ಭಕ್ಕೆ ಅದು ಮಾಡಬೇಕಾಗಿರ್ಬೋದಂತ ನನ್ನ ಅನಿಸಿಕೆ. ನಾವು ಏನು ಇದು ಪೆಟ್ರೋಲ್ ಅಷ್ಟು ನಮಗೆ ಏನು ಯೂಸ್ ಆಗುತ್ತೆ, ನಾವು ಬೈಕಿಗೆ ಪೆಟ್ರೋಲ್ ಎಷ್ಟಾಗ್ತದೆ, ಒಂದು 3 ರೂಪಾಯಿ 4 ರೂಪಾಯಿ ಜಾಸ್ತಿ ಆದರೆ ದೊಡ್ಡ ಮಟ್ಟದ ಚೇಂಜಸ್ ನನಗೆ ಅಷ್ಟು ಆಗೋದಿಲ್ಲ. ಆಗ್ಬೋದು, ಯಾಕೆಂತ ಹೇಳಿದರೆ ಕೆಲವೊಂದು ವಸ್ತುಗಳ ಬೆಲೆ ಎಲ್ಲ ಜಾಸ್ತಿ ಆಗ್ತದೆ ಅಂಥ ಕ್ರೈಸಿಸ್ ಈಗ ವರ್ಲ್ಡಲ್ಲಿ ಬೇರೆ ಬೇರೆ ಕಡೆ ಅನಿಶ್ಚಿತತೆ ಇರುವಾಗ ಅದು ನಮಗೆ ಕೂಡ ಇಂಪ್ಯಾಕ್ಟ್ ಆಗ್ತದೆ, ಬೇರೆ ಬೇರೆ ದೇಶದಲ್ಲಿ ಕೂಡ ಆಗ್ತದೆ. ಬಟ್ ಹೌ ವಿ ಮ್ಯಾನೇಜ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಎಲ್ಲ ತೊಂದರೆ ಆಗ್ತದೆ ಪಬ್ಲಿಕ್ಕಿಗೆ, ಈ ಮೀಡಿಯಂ ವರ್ಗದವರಿಗೆ ತೊಂದರೆನೇ. ಅಂದರೆ ಏನು ಮಾಡೋದು ಈಗ ಅಂದರೆ ಸರ್, ವಾರಕ್ಕೆ 3 ಸಲ ಜಾಸ್ತಿ. ಹೌದು, ವಾರಕ್ಕೆ 3 ಸಲ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ಈಗ ನಮ್ಮದು ಸ್ಟೇಟಲ್ಲಿ ಮಾತ್ರ ಅಲ್ಲ, ಎಲ್ಲ ಸ್ಟೇಟಲ್ಲಿ, ಇಡೀ ಇಂಡಿಯಾದಲ್ಲೇ ಇದೆ. ಈಗ ಇದು ವರ್ಲ್ಡಲ್ಲಿ ಗೊತ್ತಿದೆ, ಸಮಸ್ಯೆ ಗೊತ್ತಿದೆ. ಏನು ಮಾಡೋಕ್ಕೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ತೊಂದರೆ ಆಗ್ತದೆ ನಮಗೆ. ಹೌದು, ತೊಂದರೆ ಇದೆ, ಕಷ್ಟ ಇದೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ವಿಧಿ ಇಲ್ಲ. ಸರ್ಕಾರ ಅಂದರೆ ಈ ವಿಷಯನ ಕೇಂದ್ರ ಸರ್ಕಾರಕ್ಕೆ ಹೇಳೋಕ್ಕಾಗಲ್ಲ, ರಾಜ್ಯ ಸರ್ಕಾರಕ್ಕೆ ಹೇಳೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗಲ್ಲ, ಇದರಲ್ಲಿ ರಾಜ್ಯ ಸರ್ಕಾರ ಏನು ಮಾಡೋಕ್ಕಾಗ್ತಿಲ್ಲ. ನೋಡಿ, ಇವತ್ತು ಗ್ಯಾಸಿನವರದ್ದು ಸಮಸ್ಯೆ ಏನಂದರೆ, ಗ್ಯಾಸಿಗೆ ಮೊದಲು 40 ರೂಪಾಯಿ ಇತ್ತು, ಅದರಂದರೆ 55 ರೂಪಾಯಿ ಆಗಿದೆ, ಅದರಂದರೆ 62 ರೂಪಾಯಿ ಆಗಿದೆ. 62 ರೂಪಾಯಿ ಆದ ನಂತರ ಅದನ್ನು ಏಕಾಏಕಿ 98 ರೂಪಾಯಿಗೆ ಮಾಡಿದ್ದಾರೆ. ಗ್ಯಾಸಿದ ರೇಟ್ 98 ರೂಪಾಯಿಗೆ. ಈಗ ಪೆಟ್ರೋಲಿದ ರೇಟು ಡೈಲಿ 1 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ. ಡೀಸೆಲ್ ಇದು ಅವರು ಒಮ್ಮೆಗೆ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡೋದಿಲ್ಲ.
ಇವತ್ತು 1 ರೂಪಾಯಿ, ನಾಳೆ 1 ರೂಪಾಯಿ, ಒಂದೇ ದಿವಸದಲ್ಲಿ 3 ರೂಪಾಯಿ ಜಾಸ್ತಿ ಮಾಡೋದು ಉಂಟು. ಬೆಳಿಗ್ಗೆ 1 ರೂಪಾಯಿ ಜಾಸ್ತಿ, ಮಧ್ಯಾಹ್ನ 1 ರೂಪಾಯಿ ಜಾಸ್ತಿ, ಸಂಜೆ 1 ರೂಪಾಯಿ ಜಾಸ್ತಿ. ಹಾಗೆ ಒಂದು ವಾರದಲ್ಲಿ ಮಾಡಿದರೆ 10, 20, 30 ರೂಪಾಯಿ ಜಾಸ್ತಿ ಆಗ್ತದೆ ಪೆಟ್ರೋಲ್. ಈಗ 102 ರೂಪಾಯಿ ಪೆಟ್ರೋಲಿಗೆ ಇತ್ತು, ಈಗ ಎಷ್ಟಾಗಿದೆ? 108 ರೂಪಾಯಿವರೆಗೆ ಪೆಟ್ರೋಲಿಗೆ ಆಗಿದೆ. ಹಾಗೆ ಪೆಟ್ರೋಲ್ ಮತ್ತು ಡೀಸೆಲಿದ ರೇಟನ್ನು ಇವರು ತುಂಬ ಹೈಲೈಟ್ ಮಾಡ್ತಾ ಇದ್ದಾರೆ. ಟಿ ವಿಯಲ್ಲಿ, ಯೂಟ್ಯೂಬ್ ಇದರಲ್ಲೆಲ್ಲ ಬರ್ತಾ ಇದೆ. 1 ರೂಪಾಯಿ ಪೆಟ್ರೋಲ್ಗೆ ಜಾಸ್ತಿ ಮಾಡಿದ್ದೇವೆ, 1 ರೂಪಾಯಿ ನಾವು ಡೀಸೆಲ್ಗೆ ಜಾಸ್ತಿ ಮಾಡಿದೆ, 80 ಪೈಸೆ ಡೀಸೆಲ್ಗೆ ಜಾಸ್ತಿ ಮಾಡಿದ್ದೇವೆ, 1 ರೂಪಾಯಿ. ಆದರೆ ದಿನಕ್ಕೆ 3-4 ಸರ್ತಿ 1 ರೂಪಾಯಿ ಜಾಸ್ತಿ ಮಾಡಿ, ಇದನ್ನು ಯಾರು ಕೇಳೋದಿಲ್ಲ. ಹಾಗೆ ಜಾಸ್ತಿ ಮಾಡ್ತಾ ಹೋದರೆ ಎಷ್ಟಾಯಿತು? ಮೊದಲು 100 ಇದ್ದದನ್ನು ಈಗ 108 ರೂಪಾಯಿವರೆಗೆ ಬಂದು ಮುಟ್ಟಿದೆ. ಆದರೆ ಇವರು ಹೈಲೈಟ್ ಮಾಡೋದು ಟಿ ವಿಯಲ್ಲಿ 1 ರೂಪಾಯಿ ಜಾಸ್ತಿ ಮಾಡಿದೆ ಪೆಟ್ರೋಲಿಗೆ, ಡೀಸೆಲ್ಗೆ 80 ಪೈಸೆ ಜಾಸ್ತಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದೆಲ್ಲ ಸರಿ, ಆದರೆ ಈಗ ಆಟೋದ ಗ್ಯಾಸಿಗೆ 40 ಇದ್ದದ್ದು 62 ರೂಪಾಯಿ ಮಾಡಿದ್ದಾರೆ. ಏಕಾಏಕಿ 98 ರೂಪಾಯಿಗೆ ಬಂದು ಮುಟ್ಟಿದೆ. 62 ರೂಪಾಯಿ 40 ರೂಪಾಯಿ 1 ಲೀಟ್ರಲ್ಲಿ ಜಾಸ್ತಿ ಮಾಡಿದ್ದಾರೆ. ಆಟೋದವರಿಗೆ ನಿಜವಾಗಿ 6 ಲೀಟರ್ 7 ಲೀಟರ್ ಗ್ಯಾಸ್ ಬೇಕು. ಹಾಗೆ ಎಷ್ಟು ಜಾಸ್ತಿ ಹೋಗ್ತದೆ? ಈಗ ಸರ್ಕಾರಕ್ಕೆ ಇವರಿಗೆ ಹೇಳುವವರು ಯಾರು? ಎಲ್ಲ MP ಗಳು ಯಾರು ಮಾತಾಡ್ತಾ ಇಲ್ಲಲ್ಲ. ಇವರೀಗ BJP ಅವರು ಹೇಳೋದು ಅದು ಕಾಂಗ್ರೆಸ್ನವರು ಮಾಡೋದು ಅಂತ, ಕಾಂಗ್ರೆಸ್ನವರು ಹೇಳೋದು ಇದು BJP ಅವರು ಮಾಡೋದು ಅಂತ. ನಮಗೆ ಯಾವ ಪಕ್ಷ ಅಂತ ಮುಖ್ಯ ಅಲ್ಲ. ಇಲ್ಲಿ ಜನಸಾಮಾನ್ಯರಿಗೆ, ನಮ್ಮ ಟೋಟಲ್ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಒಂದು ಸಾಮಾನ್ಯ ಮನುಷ್ಯರು ಮಧ್ಯಮದ ಬದುಕುವಂಥ ಇವರೊಂದು ಕಾನೂನು ತರಬೇಕು. ಇದು ದಿನಕ್ಕೊಂದು ರೇಟು, ಅಲ್ಲಿ ಯುದ್ಧ ಆಗ್ತಾ ಉಂಟು, ಮಧ್ಯಪ್ರದೇಶದಲ್ಲಿ ಯುದ್ಧ ಆಗ್ತಾ ಉಂಟು ಅಂತೇಳಿ ಇಲ್ಲಿ ಏಕಾಏಕಿ ಪೆಟ್ರೋಲಿಗೆ ದಿನಕ್ಕೆ 3-4 ಸರ್ತಿ ಏರಿಸಿದರೆ ಇದು ಹೇಗೆ? ಇದು ಕಾನೂನು ಇದು? ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗುವಾಗ ಆಟೋಮೆಟಿಕ್ ಆಗಿ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುವುದು ಜಾಗತಿಕವಾಗಿ ಇದ್ದದ್ದೇ. ಈಗ ಇಷ್ಟು ಸಮಯದಲ್ಲಿ ಆದ ನಷ್ಟವನ್ನು ಸರಿದೂಗಿಸೋಸ್ಕರ ಮಾಡಿದ್ದಲೇ ಗೌರ್ಮೆಂಟ್ ಹೇಳ್ತದೆ. ಇನ್ನು ಆ ಲೆಕ್ಕ ಯಾವ ರೀತಿಯಿಂದ ಸರ್ಕಾರ ಹತ್ರ ಕೇಳಬೇಕು ಅಷ್ಟೇ. ಅದು ಎಲೆಕ್ಷನ್ ಸ್ಟ್ರಾಟಜಿ. ಯಾಕೆಂದರೆ ಎಲೆಕ್ಷನ್ಗಿಂತ ಮೊದಲು ಮಾಡಿದರೆ ಖಂಡಿತವಾಗಿ ಅವರಿಗೆ ಅದು ವಿರುದ್ಧವಾದ ಮತಗಳು ಅವರಿಗೆ ಬೀಳುವುದು. ಅದಕ್ಕೋಸ್ಕರ ಆಗಿರ್ಬೋದು ಎಲೆಕ್ಷನ್ ನಂತರ ಅಲ್ಲ, ಜನಸಾಮಾನ್ಯರಿಗೆ ತೊಂದರೆ. ಯಾಕೆಂದರೆ ಹೆಚ್ಚಾದರೆ ಎಲ್ಲ ಅಗತ್ಯ ವಸ್ತುಗಳೆಲ್ಲ ಬೆಲೆ ಇರ್ತದೆ, ಎಲ್ಲ ವಸ್ತುಗಳ ಬೆಲೆ ಇರ್ತದೆ. ಹಾಗಾಗಿ ಅದು ಡೈರೆಕ್ಟಾಗಿ ಎಫೆಕ್ಟ್ ಆಗದೆ ಇರೋದು ಜನಸಾಮಾನ್ಯರು, ನಮ್ಮಂಥ ಮಧ್ಯಮ ವರ್ಗದವರು ಅಲ್ಲ. ಈಗ ಸರ್ಕಾರ ಹೇಳುವುದೇನಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕ್ರೂಡ್ ಆಯಿಲ್ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದ್ದರಿಂದ ನನಗೆ ಇದನ್ನು ಆ ನಷ್ಟವನ್ನು ಏನುಂಟು ಅದನ್ನು ಸರಿದೂಗಿಸಲು ಬೆಲೆ ಜಾಸ್ತಿ ಮಾಡಬೇಕು ಅಂತೇಳಿ ಅವರು ಹೇಳೋದು. ಅದೇ ರೀತಿಯಲ್ಲಿ ಈಗ ಯುದ್ಧ ಎಲ್ಲ ಮುಗಿದು ಮೊದಲನೇ ರೀತಿ ಇದು ಕ್ರೂಡ್ ಆಯಿಲಿಂದ ಬೆಲೆ $100 ಕಮ್ಮಿ, ಒಮ್ಮೆ 70 ಹೋಗಿತ್ತು. ಆ ಸಮಯದಲ್ಲಿ ಗೌರ್ಮೆಂಟ್ ಕಮ್ಮಿ ಏನು ಮಾಡಲಿಲ್ಲ. ಒಂದು 10 ರೂಪಾಯಿನ ಒಂದು ವರ್ಷದಲ್ಲಿ ಏನೋ ಕಮ್ಮಿ ಮಾಡಿದ್ದಾರೆ, ಒಂದು 10 ರೂಪಾಯಿ. ಉಳಿದ ಎಷ್ಟು ಕಮ್ಮಿ ಆದರೂ ಅವರು ಅದೇ ಬೆಲೆಯನ್ನು ಥ್ರೂಔಟ್ ದ ಇಯರ್ ಆಗಿ ಮೇಂಟೈನ್ ಮಾಡಿದ್ರು ಇಷ್ಟು ವರ್ಷ. ಆಡಳಿತಾತ್ಮಕವಾಗಿ ನೋಡಿದ್ರೆ ಅದರಿಂದ ಉಳಿದ ಹಣವನ್ನು ಡೆವಲಪ್ಮೆಂಟಿಗೆ ಯೂಸ್ ಮಾಡಿದ್ದಾರೆ ಅಂತ ಕಾಣುತ್ತದೆ. ಯಾವುದಾದ್ರೂ ಇನ್ಫ್ರಾಸ್ಟ್ರಕ್ಚರ್ಸ್, ನಮ್ಮ ರೋಡ್ ಆಗಲಿ ಎಲ್ಲ ಅದನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗಿರ್ಬೋದು. ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಆಗುವಾಗ ಆ್ಯಕ್ಚುಲಿ ಕಮ್ಮಿ ಮಾಡಬೇಕಿತ್ತು. ಸಾಮಾನ್ಯ ಜನ ಏನಾರು ಮಾಡ್ಬೇಕು ಹೇಳಿ ಅಲ್ಲ? ದಿನ ದುಡಿಯೋರು, ಝೊಮ್ಯಾಟೊ ಅವರು, ರಿಕ್ಷಾದವರು, ಟ್ಯಾಕ್ಸಿಯವರು ಏನು ಮಾಡಬೇಕು ಅಲ್ವಾ? ಸರ್ಕಾರ ಯೋಚನೆ ಮಾಡಬೇಕು, ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಅದಕ್ಕೊಂದು ಏನಾದ್ರು ಕ್ರಮ ಮಾಡಬೇಕು ಅವರು, ಗೌರ್ಮೆಂಟ್ನವರು. ಎಲ್ಲದೊಂದು ಫಂಡ್ಸ್ ಇರ್ತದೆ ಅವ್ರ ಹತ್ರ ಮಾಡಲಿಕ್ಕೆಲ್ಲ, ಹೌದಾ? ಮಾಡಲಿ, ಗೌರ್ಮೆಂಟ್ ಅವ್ರು ಪ್ರಯತ್ನ ಮಾಡಿದ್ರೆ ಆಗ್ತದೆ. ಏನು ಮಾಡೋದು ಹೇಳಿ? ಇಡೀ ವರ್ಲ್ಡಲ್ಲಿ ರೇಟ್ ಜಾಸ್ತಿ ಆಗ್ತಾ ಇದೆ, ಆಯ್ತಲ್ಲ? ಎಲ್ಲ ಕಡೆ ಈಗ ರೇಟ್ ಜಾಸ್ತಿ ಮಾಡುವಾಗ ನಮ್ಮದು ಕೂಡ ಮಾಡಲೇಬೇಕಾಗತ್ತೆ, ಬೇರೆ ಆಪ್ಷನ್ ಇಲ್ಲ. ವಾರ ಆಗ್ತಾ ಇದೆಯಲ್ಲ, ನಾರ್ಮಲ್ ಸಿಚುವೇಶನಲ್ಲಿ ಯಾವತ್ತೂ ಜಾಸ್ತಿ ಆಗಿಲ್ಲ. ವಾರ್ ಟೈಮಲ್ಲಿ ಅಂದರೆ ಅಲ್ಲ, ವಾರ್ ಟೈಮಲ್ಲಿ ವಾರಿಂದಾಗಿ ಆಗುವ ಕಾನ್ಸಿಕ್ವೆನ್ಸಸ್ ಏನಿದೆಯಾ ಅದರಿಂದಾಗಿ ಫೈನಾನ್ಷಿಯಲ್ ಹೊಡೆತ ಬಿದ್ದಿರೋದು, ಕರೆಕ್ಟ್ ಅಲ್ವಾ? ಯಾವಾಗಲೂ ಮಾಡಿಲ್ಲ, ಯಾವಾಗಲೊಮ್ಮೆ ಮಾಡಿದ್ದಾರೆ, ಮಾಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ, ಯಾವಾಗಲೂ ಸರ್ಕಾರ ನಡೆಸುವಾಗ ಎಲ್ಲನೂ ಇರುತ್ತೆ, ಕೆಲವೊಮ್ಮೆ ಜಾಸ್ತಿ ಮಾಡಬೇಕಾಗುತ್ತೆ, ಕೆಲವೊಮ್ಮೆ ಕಮ್ಮಿ ಮಾಡಬೇಕಾಗುತ್ತೆ, ಆ ಥರ. ಅಧಿಕಾರ ಅವ್ರ ಕೈಲಿರೋದ್ರಿಂದ ಅವ್ರು ಮಾಡ್ಬೇಕೇನಾದ್ರು. ಅಧಿಕಾರ ಅವ್ರ ಹತ್ರ ಕೊಟ್ಟಿದಾರಲ್ಲ ಜನ, ಅವ್ರೇನಾದ್ರು ಪರಿಹಾರ ಕೊಡಲಿ ಅಂತ.